ರೇಣುಕಾಚಾರ್ಯರು ವೀರಶೈವ ಧರ್ಮವನ್ನು ಜಂಗಮರಿಗೆ ಮಾತ್ರ ಸೀಮಿತಗೊಳಿಸಲಿಲ್ಲ. ಅವರು ಯಾವುದೋ ಒಂದು ಜಾತಿ ಮತ ಪಂಥಕ್ಕೆ ಬಂಧಿತವಾಗಿರಲಿಲ್ಲ. ಎಲ್ಲ ಧರ್ಮೀಯರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ರೇಣುಕಾಚಾರ್ಯರ ಸಮಾನತೆಯ ಸಂದೇಶಕ್ಕೆ ಜೀವಂತ ಉದಾಹರಣೆ. ಇದೇ ಅವರ ತತ್ವದ ಸಾರ್ಥಕತೆ ಎಂದು ಹೇಳಿದರು. ಬೆಳಗಾವಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಬೆಳಗಾವಿ ಮಹಾನಗರ ಪಾಲಿಕೆಯ ವತಿಯಿಂದ ನಗರದ ಕುಮಾರ ಗಂಧರ್ವ ಕಲಾಮಂದಿರದಲ್ಲಿ ಆಯೋಜಿಸಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯುತ್ಸವ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಾತಿ ಮಾಡುವವರು ಜಂಗಮರಲ್ಲ ಎಂಬ ಮಾತಿನ ಅರ್ಥ ಗಂಭೀರ. ಜಂಗಮ ಎಂದರೆ ಚರತತ್ವ, ಶಿವತತ್ವವನ್ನು ಹೊತ್ತು ನಡೆಯುವವರು. ಜಾತಿ ಭೇದ ಮಾಡುವವನು ಜಂಗಮನಾಗಲಾರ. ಎಲ್ಲರೂ ಒಂದೇ ಶಿವತತ್ವದ ಮಕ್ಕಳು ಎಂಬುದೇ ರೇಣುಕಾಚಾರ್ಯರ ಸಂದೇಶ ಎಂದು ಅವರು ತಿಳಿಸಿದರು. ಭೇದ ಭಾವ ತೊರೆದು ಸಮಾನತೆಯ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ದ್ವಾಪರ ಯುಗದಲ್ಲಿಯೇ ಪ್ರಕಾಶಿಸಿದ ದಿವ್ಯ ಚೈತನ್ಯವೆಂದು ಪರಂಪರೆಯಲ್ಲಿ ನಂಬಲಾಗುವ ರೇಣುಕಾಚಾರ್ಯರು ಲಿಂಗೋದ್ಭವ ತತ್ವದ ಮೂಲಕ ಶಿವಭಕ್ತಿಗೆ ಜೀವಂತ ರೂಪ ನೀಡಿದ ಮಹಾನುಭಾವರು ಎಂದರು. ಅವರು ಕೇವಲ ಧರ್ಮಗುರುಗಳಲ್ಲ, ತತ್ವಜ್ಞಾನಿ, ಸಮಾಜ ಮಾರ್ಗದರ್ಶಕ ಹಾಗೂ ಆಚಾರ ಪ್ರವರ್ತಕರು. ಅನೇಕ ಆಗಮ, ನುಡಿ ಮತ್ತು ಆಚರಣೆಗಳ ಮೂಲಕ ವೀರಶೈವ ಧರ್ಮಕ್ಕೆ ಸೈದ್ಧಾಂತಿಕ ನಿಲುಬೀಡು ನೀಡಿದರು. ವೀರಾಗಮ ಪರಂಪರೆಯ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆಯೇ ಧರ್ಮಕ್ಕೆ ದೃಢವಾದ ತಾತ್ವಿಕ ಆಧಾರ ಸ್ಥಾಪಿಸಲಾಯಿತು ಎಂಬ ನಂಬಿಕೆ ಇದೆ ಎಂದರು. ಮಠಮಾನ್ಯಗಳ ನಿರ್ಮಾಣ, ಜ್ಞಾನ ದಾಸೋಹಗಳ ವ್ಯವಸ್ಥೆ, ಶಿಷ್ಯ ಪರಂಪರೆಯ ಬೆಳವಣಿಗೆ ರೇಣುಕಾಚಾರ್ಯರ ಮಹತ್ವದ ಕೊಡುಗೆಗಳು. ಮಠಗಳು ಕೇವಲ ಕಟ್ಟಡಗಳಲ್ಲ, ಅವು ಜ್ಞಾನ ಮಂದಿರಗಳು. ಶಿವಾಜ್ಞಾನರು, ಶಿವಾಚಾರ್ಯರು ಧರ್ಮದ ದೀಪ ಹಚ್ಚಿ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದರು. ಭಕ್ತಿ, ಅನುಷ್ಠಾನ, ಸೇವೆ ಇವುಗಳ ಮೂಲಕ ಜೀವನ ಸಾರ್ಥಕವಾಗುತ್ತದೆ ಎಂಬುದೇ ಅವರ ಸಂದೇಶ ಎಂದು ಹೇಳಿದರು. ಜಯಂತಿಯ ಉತ್ಸವ ಸಮಿತಿ ಅಧ್ಯಕ್ಷ ಚಂದ್ರಶೇಖರಯ್ಯ ಸವಡಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಜಿಲ್ಲಾಧ್ಯಕ್ಷೆ ರತ್ನಪ್ರಭಾ ಬೆಲ್ಲದ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ, ಸುರೇಶ್ ಯಾದವ್, ಎಸ್ ಸಂಗೊಳ್ಳಿ, ಶಿವಪುತ್ರ ಗಂಗಾಪುರ, ರೋಹನ್ ಜವಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಜಿ ನಿರಲ್ಗಿಮಠ್ ಸ್ವಾಗತಿಸಿದ್ರು. ಸುನೀತಾ ದೇಸಾಯಿ ಕಾರ್ಯಕ್ರಮ ನಿರೂಪಿಸಿದರು. ಇದಕ್ಕೂ ಮೊದಲು ನಗರದ ಚೆನ್ನಮ್ಮ ವೃತ್ತದಲ್ಲಿ ರೇಣುಕಾಚಾರ್ಯರ ಭಾವಚಿತ್ರದ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಪೊಲೀಸ್ ಆಯುಕ್ತ ಭೂಷಣ್ ಭೋರ್ಸಿ, ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ಕಾರಂಜಿ ಮಠದ ಗುರುಸಿದ್ಧ ಸ್ವಾಮೀಜಿ ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಉದಾತ್ತೀಕರಿಸಿಕೊಳ್ಳುವುದಕ್ಕೆ ಬಹಳ ದೊಡ್ಡ ನೆರವನ್ನು ನೀಡುತ್ತವೆ. ಮಹಾತ್ಮರು ಕಾಲ ಅನ್ನುವ ಮರಳ ರಾಶಿಯ ಮೇಲೆ ತಮ್ಮ ಸಾಧನೆಯ ಪವಿತ್ರವಾದ ಜೀವನದ ಹೆಜ್ಜೆಯ ಗುರುತುಗಳನ್ನು ಇಟ್ಟು ಹೋಗಿದ್ದಾರೆ. ನಾವು ಆ ಹೆಜ್ಜೆಯ ಗುರುತುಗಳಲ್ಲಿ ನಮ್ಮ ಹೆಜ್ಜೆಗಳನ್ನು ಇಟ್ಟುಬಿಟ್ಟು ಸಾಗಿದರೆ ಅವರು ಯಾವ ಎತ್ತರವನ್ನು ಏರಿದ್ದಾರೆ, ಯಾವ ದಡವನ್ನು ತಲುಪಿದ್ದಾರೆ, ಅದನ್ನು ತಲುಪಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹಿನ್ನೆಲೆಯಲ್ಲಿ ವೀರಾಗಮದಲ್ಲಿ ಉಲ್ಲೇಖಿಸಿರುವ ಹಾಗೆ ಸುಮಾರು 4000 ವರ್ಷಗಳ ಹಿಂದೆ ಜಗದ್ಗುರು ಆದಿರೇಣುಕರು ಭಾರತೀಯ ಸನಾತನ ಧರ್ಮಗಳಲ್ಲಿ ಒಂದಾಗಿರುವಂಥ ವೀರಶೈವ ಧರ್ಮಕ್ಕೆ ಬಹಳ ಮಹತ್ವದ ಒಂದು ಸೈದ್ಧಾಂತಿಕ ನೆಲೆಗಟ್ಟನ್ನು ಒದಗಿಸಿದಂಥವರು. ತಾವು ಪ್ರತಿಪಾದಿಸಿದಂಥ ಶಿವಾದ್ವೈತ ತತ್ವವನ್ನು, ಅಂದರೆ ಜೀವ ಶಿವನಾಗುವ ಬಗೆಯನ್ನು ಪ್ರಸಾರ ಮಾಡುವುದಕ್ಕೋಸ್ಕರ ಕಾಲ್ನಡಿಗೆಯಿಂದ ಇಡೀ ಭಾರತದಾದ್ಯಂತ ಶ್ರೀಲಂಕಾಕ್ಕೆ ಜೊತೆಗೆ ದಕ್ಷಿಣ ಏಷ್ಯಾದ ಅನೇಕ ದೇಶಗಳಲ್ಲಿ ಸಂಚಾರವನ್ನು ಮಾಡಿ ಸಂಚರಿಸಿದರು ಅನ್ನುವುದನ್ನು ನಾವು ಅವರ ಚರಿತ್ರೆಯಲ್ಲಿ ಓದ್ತೇವೆ. ಅದನ್ನು ನಮ್ಮ ನಾಡಿನ ಖ್ಯಾತ ಸಂಶೋಧಕರು, ಸಾಹಿತಿಗಳು, ವಿಮರ್ಶಕರು ಆಗಿರುವಂತಹ ಡಾಕ್ಟರ್ ಜಯಚಂಡಿಯವರು, ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ ಅವರು, ಡಾಕ್ಟರ್ MG ನಾಗರಾಜ್ ಅನ್ನುವರು, ಜೊತೆಗೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಅಧ್ಯಾಪಕರಾಗಿರುವಂಥ ಡಾಕ್ಟರ್ TC ಸಿದ್ದಪ್ಪಾರಾಧ್ಯ ಅನ್ನುವಂಥವರು, ಕೇರಿ ಹಿರೇಮಠದ ಪರಮ ಪೂಜ್ಯರು, ಅವರ ಅಭಿನಂದನಾ ಗ್ರಂಥ ಸಮನ್ವಯ ಸಾಧಕ ಅನ್ನುವಂಥ ಅಭಿನಂದನಾ ಗ್ರಂಥದಲ್ಲಿ ಅನೇಕ ಲೇಖನಗಳನ್ನು ಆಧರಿಸಿ ಇನ್ನು ಮುಂದಿನ ನಾನು ಮಾತುಗಳನ್ನು ಆಡಲಿದ್ದೇನೆ. ಅವುಗಳನ್ನು ಆಧಾರವಾಗಿಟ್ಟುಕೊಂಡು ಸಮನ್ವಯ ಸಿದ್ಧಾಂತವಾಗಿರುವಂತಹ ಶಿವಾದ್ವೈತ ಸಿದ್ಧಾಂತದ ಸಾಕಾರ ಮೂರ್ತಿಯಾದಂತಹ ಆದಿರೇಣುಕರ ಅವತಾರದ ಕುರಿತು, ಅವರ ವ್ಯಕ್ತಿತ್ವದ ಕುರಿತು, ಅವರ ಕ್ರಿಯಾ ಸಾಧನೆ ಅಂತೇವಲ್ಲ, ನಾವು ಮ್ಯಾನಿಫೆಸ್ಟೋ ಅಂತ ಹೇಳ್ತೇವೆ, ಕ್ರಿಯಾ ಸಾಧನೆಗಳು, ಆ್ಯಕ್ಷನ್ ಪ್ಲಾನ್ಸ್ ಅನ್ನುವಂಥವುಗಳ ಕುರಿತು ಇನ್ನೂ ಅನೇಕ ವಿವರಗಳನ್ನು ವೀರಾಗಮದಲ್ಲಿ ಹೇಳಿರುವ ಹಾಗೆ ಒಂದ್ಸಲ ಶಿವನ ಒಡ್ಡೋಲಗದಲ್ಲಿ ಶ್ರೀ ರೇಣುಕ ಗಣಾಧೀಶ್ವರರು ಶಿವನ ಅನುಮತಿಯನ್ನು ಪಡೆದು ಲೋಕೋದ್ಧಾರಕ್ಕಾಗಿ
ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರುವ ಹಾಗೆ ಅಧರ್ಮ ಉಂಟಾದಾಗಲೆಲ್ಲ ನಾನು ಮತ್ತೆ ಮತ್ತೆ ಹುಟ್ಟಿ ಬರುತ್ತೇನೆ ಅಂತ ಹೇಳಿದ ಹಾಗೆ ಅಧರ್ಮದ ಕತ್ತಲೆಯನ್ನ ಕಳೆದು ಸದ್ಧರ್ಮದ ಬೆಳಕನ್ನ ಹರಡುವುದಕ್ಕೆ ಜಗದ್ಗುರು ರೇಣುಕಾಚಾರ್ಯರು ಭೂಮಿಯ ಮೇಲೆ ಅವತರಿಸಿದರು ಅನ್ನುವಂಥದ್ದು. ಅಲ್ಲಿ ಶಿವನ ಆಜ್ಞೆಯನ್ನು ಪಡೆದು ಕೃತಯುಗದಲ್ಲಿ ಏಕಾಕ್ಷರ ಶಿವಾಚಾರ್ಯರಾಗಿ, ತ್ರೇತಾಯುಗದಲ್ಲಿ ಜಗದ್ಗುರು ಏಕವಕ್ತ್ರ ಶಿವಾಚಾರ್ಯರಾಗಿ, ದ್ವಾಪರ ಯುಗದಲ್ಲಿ ಶ್ರೀ ರೇಣುಕಾಚಾರ್ಯರಾಗಿ, ಕಲಿಯುಗದಲ್ಲಿ ಪರಮ ಪೂಜ್ಯ ಶ್ರೀ ರೇವಣ ಸಿದ್ಧರಾಗಿ ಅವತಾರವೆತ್ತಿದರು. ಆ ಮೂಲಕ ಶಿವಾದ್ವೈತ ಸಿದ್ಧಾಂತವನ್ನು ಅಂದರೆ ವೀರಶೈವ ಧರ್ಮವನ್ನು ಸ್ಥಾಪನೆ ಮಾಡಿ ಅದರ ಪ್ರಸಾರದಲ್ಲಿ ತೊಡಗಿದರು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಕಾಲ ತ್ರೇತಾಯುಗದ ಕೊನೆ ಮತ್ತು ದ್ವಾಪರ ಯುಗದ ಆರಂಭ ಅನ್ನುವುದನ್ನು ವಿಮರ್ಶಕರು, ಸಂಶೋಧಕರು ವ್ಯಕ್ತಪಡಿಸಿರುವಂಥದ್ದು. ಆದಿ ರೇಣುಕಾಚಾರ್ಯರು, ಜಗದ್ಗುರು ರೇಣುಕಾಚಾರ್ಯರು ದ್ರಾವಿಡ ಸಂಪ್ರದಾಯದವರು, ಪಾಶುಪತ ಮತದವರು ಅನ್ನುವಂಥದ್ದು. ಅವರು ಲಿಂಗೋದ್ಭವರು ಅನ್ನುವುದರ ಕುರಿತಾಗಿ ಅನೇಕ ಮಾತುಗಳನ್ನು ಅವರ ಚರಿತ್ರೆಯಲ್ಲಿ ನೋಡ್ತೇವೆ. ಅದನ್ನು ಅಕ್ಕ ಮಹಾದೇವಿಯವರು ಕೂಡ ಹೇಳ್ತಾರೆ. ಲಿಂಗದಿಂದ ಉದಯಿಸಿ ಅಂಗ ವಿಡಿದಿಪ್ಪ ಪುರಾತನರ ಇಂಗಿತವನೇನೆಂದು ಬೆಸಗೊಂಬಿರಯ್ಯ. ಅಕ್ಕ ಮಹಾದೇವಿಯವರು ಹೇಳುವಂಥದ್ದು. ಅವರ ನಡೆಯೇ ಆಗಮ, ಅವರ ನುಡಿಯೇ ವೇದ, ಅವರು ಲೋಕದ ಮಾನವರೆಂದೆನ್ನಬಹುದೇ. ಬೀಜದಿಂದ ಇತ್ತು ವೃಕ್ಷ, ಆ ಮರವು ಮರಳಿ ಬೀಜದೊಳಗಡಗಿತ್ತು. ಆ ಪ್ರಕಾರ ಲಿಂಗದೊಳಗಿಂದ ಪುರಾತನರು ಉದ್ಭವಿಸಿ ಮರಳಿ ಆ ಪುರಾತನರು ಆಯಾ ಲಿಂಗದೊಳಗೆ ಬೆರೆತರು ಕಾಣಯ್ಯ. ಇಂತಪ್ಪ ಪುರಾತನರಿಗೆ ನಾನು ಶರಣೆಂದು ಹುಟ್ಟುಗೆಟ್ಟೆನಯ್ಯ ಚನ್ನಮಲ್ಲಿಕಾರ್ಜುನ ಅನ್ನುವ ಮಾತನ್ನ ಹೇಳಿದ್ದಾರೆ. ಆದಿಗುರು ರೇಣುಕಾಚಾರ್ಯರು ತಮಗೆಲ್ಲ ಗೊತ್ತಿರುವ ಹಾಗೆ, ತಾವು ತಿಳಿದಿರುವ ಹಾಗೆ ಬಹಳ ದೊಡ್ಡ ಒಂದು ಸಮಾಜಮುಖಿ ಚಿಂತನೆ. ಸಕಲ ಜೀವಾತ್ಮರು ಚೆನ್ನಾಗಿ ಬಾಳಬೇಕು, ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಬೇಕು. ಜೀವ ಮತ್ತು ಶಿವರು ಬೇರೆ ಬೇರೆ ಅಲ್ಲ. ನಾವೆಲ್ಲರೂ ನಮ್ಮೊಳಗಿರುವ ಶಿವನನ್ನು ಕಂಡುಕೊಳ್ಳಬೇಕಾದ್ರೆ ಮಾಡಿಕೊಳ್ಳಬೇಕಾದಂಥ ಸಿದ್ಧತೆಗಳೇನು, ಅಳವಡಿಸಿಕೊಳ್ಳಬೇಕಾದಂಥ ಅರ್ಹತೆಗಳೇನು ಅನ್ನುವುದನ್ನು ತಿಳಿಸುವುದರ ಮೂಲಕ ನಮ್ಮೆಲ್ಲರಲ್ಲಿ ಭಕ್ತಿ ಜ್ಞಾನ ಸದ್ಗುಣಗಳನ್ನು, ಸದಾಚಾರವನ್ನು ಅಳವಡಿಸಲು, ಆ ಮೂಲಕ ನಮ್ಮೆಲ್ಲರ ನೈತಿಕ ಮತ್ತು ಆಧ್ಯಾತ್ಮಿಕ ಸಾಂಸ್ಕೃತಿಕ ಜೀವನವನ್ನು ಬೆಳಗುವುದಕ್ಕೆ 4000 ವರ್ಷಗಳ ಹಿಂದೆ ಅನೇಕ ಕ್ರಿಯಾ ಯೋಜನೆಗಳನ್ನು ಆದಿ ರೇಣುಕಾಚಾರ್ಯರು ಹಮ್ಮಿಕೊಂಡಿದ್ದನ್ನು, ರೂಪಿಸಿಕೊಂಡಿದ್ದನ್ನು, ಜೊತೆಗೆ ಅವುಗಳನ್ನು ಅನುಷ್ಠಾನದಲ್ಲಿ ತಂದಿರುವುದನ್ನು ನಾವು ನೋಡ್ತೇವೆ. ಅವುಗಳಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು ಮಠಮಾನ್ಯಗಳ ನಿರ್ಮಾಣ. ಆದಿ ರೇಣುಕಾಚಾರ್ಯರು ನಿರಂತರ ಈ ಮಠಮಾನ್ಯಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ನಾಜಿಮ್ ಬೆಟ್ಗೇರಿ, KMM ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।